ನಮಸ್ಕಾರ ಕನ್ನಡ ಪ್ರೇಕ್ಷಕರೇ, ಇವತ್ತು ನಾವು ರಿವ್ಯೂ ಮಾಡುತ್ತಿರುವುದು ಹೊಸದಾಗಿ ಬಿಡುಗಡೆಯಾದ ಕೂಲಿ ಚಿತ್ರದ ಬಗ್ಗೆ. ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಾಯಕನಾಗಿ ನಟಿಸಿದ್ದಾರೆ. ಹೀರೋಯಿನ್ ಹಾಗೆ ರಚಿತಾ ರಾಮ್ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ, ಅಮೀರ್ ಖಾನ್, ನಾಗಾರ್ಜುನ್ ಹಾಗೆ ವಿಲನ್ ಶೋಭನ್ ಮತ್ತು ಸತ್ಯರಾಜ್ ಅವರಂತಹ ಪ್ರತಿಭಾವಂತ ನಟರಿದ್ದಾರೆ. ಕಥೆ: ಕೂಲಿ ಚಿತ್ರದ ಕಥೆ ಒಬ್ಬ ಕಾರ್ಮಿಕನ ಜೀವನವನ್ನು ಕೇಂದ್ರವಾಗಿ ಹೊಂದಿದೆ. ರಜನಿಕಾಂತ್ ಕಾರ್ಮಿಕರ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕಥೆಯು ಸರಳವಾಗಿ ಪ್ರಾರಂಭವಾದರೂ ಸುತ್ತಮುತ್ತಲಿನ ಘಟನೆಗಳು ಮತ್ತು ಪಾತ್ರಗಳ ಸಂಘರ್ಷಗಳು ಪ್ರೇಕ್ಷಕರನ್ನು ಆಳವಾಗಿ ಆಕರ್ಷಿಸುತ್ತವೆ. ನಟನೆ: ರಜನಿಕಾಂತ್ ಅವರ ನಟನೆ ಈ ಚಿತ್ರದಲ್ಲಿ ಅವರ ಇತರ ಎವರ್ಗ್ರೀನ್ ಹಿಟ್ ಚಿತ್ರಗಳಿಗಿಂತ ಹೆಚ್ಚು ಗಂಭೀರವಾಗಿದೆ. 75ನೇ ವಯಸ್ಸಿನಲ್ಲಿಯೂ ಅವರ ಎನರ್ಜಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ. ಉಪೇಂದ್ರ ಅವರ ಪಾತ್ರ ಮತ್ತು ಪರ್ಫಾರ್ಮೆನ್ಸ್ ಚಿತ್ರಕ್ಕೆ ಹೆಚ್ಚಿನ ಮೆರಿಟ್ ನೀಡಿದೆ. ರಚಿತಾ ರಾಮ್, ಅಮೀರ್ ಖಾನ್, ನಾಗಾರ್ಜುನ್ ಮತ್ತು ಶೋಭನ್ ಅವರಂತಹ ಇತರ ನಟರು ತಮ್ಮ ಪಾತ್ರಗಳನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಪೂಜಾ ಹೆಗಡೆ ಅವರ ಡ್ಯಾನ್ಸ್ ಸೀಕ್ವೆನ್ಸ್ ಸೂಪರ್ ಆಗಿದೆ. ದೃಶ್ಯ ಮತ್ತು ತಾಂತ್ರಿಕ ಅಂಶಗಳು: ಚಿತ್ರದ ನಿರ್ದೇಶನ, ದೃಶ್ಯಬಂಧ ಮತ್ತು ನೈಜತೆಯ ಪರಿಕಲ್ಪನೆ ಉತ್ತಮವಾಗಿ ನಿರೂಪಿತವಾಗಿದೆ. ನಿರ್ದೇಶಕರು ಸಂಕೀರ್ಣವಾದ ಮನಸ್ಥಿತಿಗಳನ್ನು ಚಿತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿನಿಮ್ಯಾಟೋಗ್ರಫಿ ಚಿತ್ರಕ್ಕೆ ಗಾಢವಾದ ವಾತಾವರಣವನ್ನು ನೀಡಿದೆ. ಬಿಜಿಎಂ, ಹಿನ್ನೆಲೆ ಸಂಗೀತ ಕಥೆಯ ಇಂಟೆನ್ಸಿಟಿಯನ್ನು ಹೆಚ್ಚಿಸುತ್ತದೆ. ಕೆಲವು ಸೀನ್ಗಳು ಸ್ವಲ್ಪ ಉದ್ದವಾಗಿದ್ದರೂ ಒಟ್ಟಾರೆ ಚಿತ್ರದ ಫ್ಲೋಗೆ ಅವು ಅನಿವಾರ್ಯವಾಗಿವೆ. ಹೈಲೈಟ್ಸ್: ರಜನಿಕಾಂತ್ ಅವರ 75ನೇ ವಯಸ್ಸಿನಲ್ಲಿ ಅದ್ಭುತ ನಟನೆ. ಉಪೇಂದ್ರ, ಅಮೀರ್ ಖಾನ್ ಮತ್ತು ರಜನಿಕಾಂತ್ ಅವರ ಫೈನಲ್ ಸೀನ್ ಬೆಂಕಿ. ವಿಭಿನ್ನವಾದ ಕಥೆ ಮತ್ತು ಆಳವಾದ ಸಂದೇಶ. ಅದ್ಭುತವಾದ ಕ್ಯಾಮೆರಾ ವರ್ಕ್ ಮತ್ತು ಸಂಗೀತ. ರೇಟಿಂಗ್ 4/5. ವಿಡಿಯೋ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.